ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಒಟ್ಟು 4 ಡ್ಯಾಮ್ಗಳನ್ನು ಕಟ್ಟಲಾಗಿದೆ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಪ್ರಮುಖ 4 ಡ್ಯಾಮ್ಗಳು ಅಂತ. ಸೊ ಅದರಲ್ಲಿ ಒಂದು ಹಾರಂಗಿದಲ್ಲಿ ನೀರು ಜಾಸ್ತಿ ಬರಬೇಕು ಅಂದರೆ ಕೊಡಗಿನ ಭಾಗದಲ್ಲಿ ಮಳೆ ಆಗಬೇಕು, ಕೊಡಗು ಭಾಗದಲ್ಲಿ. ಸೊ ಕೊಡಗು ಜಿಲ್ಲಾದ್ಯಂತ ಆಗ್ತಾ ಇರುವಂತಹ ಮಳೆಯ ಪ್ರಮಾಣ ಹಾರಂಗಿಗೂ ಕೂಡ ಇನ್ಫ್ಲೋ ಜಾಸ್ತಿ ಇದೆ. ನೋಡಿ, ಹಾರಂಗಿಯಿಂದ 20,000 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾವೇರಿ ನದಿಯ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಆಗಿದೆ. ಇನ್ಫ್ಯಾಕ್ಟ್ 2 ದಿನದಲ್ಲಿ 15 ಅಡಿಯಷ್ಟು ಏರಿಕೆ ಆಗಿದೆ ಕಾವೇರಿ ನೀರಿನ ಮಟ್ಟ. ವಿರಾಜಪೇಟೆ ತಾಲೂಕಿನ ಬೇತ್ರಿ ನದಿಯ ನೀರಿನ ಮಟ್ಟ ಕೂಡ ಏರಿಕೆ ಆಗಿರೋದ್ರ ಮಾಹಿತಿ ನಮಗೆ ಸಿಗ್ತಾ ಇದೆ. ಕೊಡಗು ಜಿಲ್ಲಾದ್ಯಂತ ಕೂಡ ವರುಣರಾಯನ ಕೃಪೆ ಜಾಸ್ತಿ ಇದೆ. ಹಾರಂಗಿ ಡ್ಯಾಮ್ ಸಣ್ಣ ಪ್ರಮಾಣದ ನೀರು ಸಂಗ್ರಹಿಸುವಂತಹ ಸಾಮರ್ಥ್ಯ ಇರುವಂತಹ ಡ್ಯಾಮ್ ಕಂಪೇರ್ ಮಾಡಿದ್ರೆ, KRS ಕಂಪೇರ್ ಮಾಡಿದ್ರೆ, ಬಟ್ ಅಲ್ಲೇ 20,000 ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಅಂದರೆ ಇನ್ನು ಯಾವ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅನ್ನೋದನ್ನು ನೀವು ಲೆಕ್ಕ ಹಾಕಬಹುದು. ಕೊಡಗು ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ನಿರಂತರವಾದಂತಹ ಮಳೆ ಕೂಡ ಬರ್ತಾ ಇದೆ. ಜೀವನದಿ ಕಾವೇರಿಗೆ ಮತ್ತಷ್ಟು ಜೀವ ಬಂದಿರತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಬೇತ್ರಿ ಸೇತುವೆ ಬಳಿ ನಾನು ಇದ್ದೀನಿ. ನೀವು ನೋಡ್ಬೋದು ಕಾವೇರಿ ಯಾವ ರೀತಿ ಮೈದುಂಬಿ ಹರಿತಾ ಇದ್ದಾಳೆ ಅಂತ. ಏನು ಕಳೆದ 4-5 ದಿನಗಳಿಂದ ನಿರಂತರವಾದಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಸುಮಾರು 7ರಿಂದ 10 ಅಡಿಯಷ್ಟು ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಆಗಿದೆ. ಇನ್ನೊಂದು 6-7 ಅಡಿಯಷ್ಟು ಮೇಲ್ಭಾಗ ಬಂದರೆ ಸಂಪೂರ್ಣವಾಗಿ ಸುತ್ತಮುತ್ತ ಇರ್ತಕ್ಕಂಥ ತೋಟ ಮತ್ತು ತಗ್ಗು ಪ್ರದೇಶಗಳಿಗೆ ನೀರು ಹರಿದು ಬಿಡುತ್ತೆ. ಒಂದು ರೀತಿ ಸುತ್ತಮುತ್ತ ಇರ್ತಕ್ಕಂಥ ನಿವಾಸಿಗಳು ಇದೀಗ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ವಾಡಿಕೆಯಷ್ಟು ಮಳೆ ಆಗದೇನೆ ಒಂದು ರೀತಿ ಕೃಷಿ ಚಟುವಟಿಕೆಯನ್ನು ಮಾಡೋಕ್ಕಾಗ್ತಾ ಇಲ್ಲ, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಉದ್ಭವ ಆಗುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ಕಳೆದ 4-5 ದಿನಗಳಿಂದ ಸುರಿತಿರುವಂತಹ ಭಾರಿ ಮಳೆ ಏನಿದೆ, ಈ ಭಾರಿ ಮಳೆಯಿಂದ ಇದೀಗ ಮತ್ತೆ ಬೇತ್ರಿ ಸೇತುವೆಯ ಕೆಳಭಾಗದಲ್ಲಿ ಹರಿತಿರುವಂತಹ ಕಾವೇರಿ ನದಿಗೆ ಮತ್ತಷ್ಟು ಜೀವ ಬಂದಿರತಕ್ಕಂಥದ್ದು. ಹೀಗಾಗಿ ಏನು ಕಾವೇರಿ ಈ ನೀರನ್ನು ಬಿಡಬೇಕು ಅಂತ ಏನಿದೆ, ಈಗ ಈ ನೀರೇ ಸರಾಗವಾಗಿ ಕಾವೇರಿ ನದಿಗೆ ಹೆಚ್ಚಾಗಿ ಹೋಗುತ್ತೆ. ಒಂದು ಭಾಗದಿಂದ ಹಾರಂಗಿ ಜಲಾಶಯದಿಂದ 12,000 ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಕಾವೇರಿ ನದಿಗೆ ಈ ನೀರು ಕೂಡ ಹೋಗಿ ಸೇರ್ಪಡೆ ಆಗುತ್ತೆ. ಹಾಗಾಗಿ ಸಾವಿರಾರು ಕ್ಯೂಸೆಕ್ಸ್ ನೀರು ಕೂಡ ನೇರವಾಗಿ KRSಗೆ ತುಂಬುತ್ತದೆ. ಇನ್ನು ನನ್ನ ಈ ಭಾಗ ಬೇತ್ರಿ ಭಾಗದ ಏನು ಕಾವೇರಿ ನದಿ ಹರಿತಾ ಇದೆ ಆ ಭಾಗದ ಸುತ್ತಮುತ್ತ ಪ್ರದೇಶಗಳನ್ನು ನೀವು ನೋಡಿದ್ರೆ ಅಲ್ಲಿ ಈಗಾಗಲೇ ತೋಟ ಇರ್ಬೋದು, ತಗ್ಗು ಪ್ರದೇಶಗಳಿಗೆ ಸಂಪೂರ್ಣವಾಗಿ ನೀರು ನುಗ್ಗಿರ್ತಕ್ಕಂಥದ್ದು. ಇಲ್ಲಿಯ ರೈತರು ಒಂದು ರೀತಿ ಕಂಗಾಲಾಗ್ತಾರೆ. ಪ್ರತಿ ವರ್ಷ ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಒಂದು ರೀತಿ ಆತಂಕಕ್ಕೆ ಕೂಡ ಎದುರಾಗುತ್ತೆ. ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಳ್ಳುತ್ತೆ. ಬಂದಂತಹ ಅಲ್ಪ ಸ್ವಲ್ಪ ಬೆಳೆಗಳನ್ನು ತೆಗೆದುಕೊಂಡು ಜೀವನವನ್ನು ಮಾಡಬೇಕು. ಆದರೆ ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ ಹೇಳುವಂಥದ್ದು, ತಮಿಳುನಾಡಿಗೆ ಕಾವೇರಿ ನೀರು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಕೂಡ ಏನು ನಡೀತಿದೆ ಕೊಡಬಾರ್ದು ಅಂತ. ಆದರೆ ಕೊಡಗಿನಲ್ಲಿ ಈಗಾಗಲೇ ನೀರು ಕೂಡ ಸರಾಗವಾಗಿ ಹರಿತಾ ಇದೆ. ಇದು ಒಂದಷ್ಟು ಆಶಾದಾಯಕ ಬೆಳವಣಿಗೆ ಮತ್ತು ಶುಭ ಸುದ್ದಿ ಅಂತಲೂ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಇದು ಕಳೆದ 2 ದಿನಗಳಿಂದ ನಿರಂತರವಾದಂತಹ ಮಳೆ ಏನು ಬಂತು, ಆ ಮಳೆಯಿಂದ ಈಗ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಆಗ್ತಿದೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಇದೊಂಥರ ಶುಭ ಸುದ್ದಿ ಅಂತಲೇ ಹೇಳಲಾಗ್ತಿದೆ. ಅವ್ರನ್ನೇ ಕೇಳೋಣ, ಯಾವಾಗ ನೀರು ಬಂತು ಈ ಮಟ್ಟದಲ್ಲಿ? ಯಾಕೆಂದರೆ ನೀರು ತಳಮಟ್ಟಕ್ಕೆ ತಲುಪಿತ್ತು. ಆದರೆ ವಿರಾಜಪೇಟೆ ಭಾಗದಲ್ಲಿ ಮಳೆನೇ ತುಂಬ ಕಡಿಮೆ ಇದೆ. ಅದರಲ್ಲೂ ಕೂಡ ಹೆಚ್ಚಾಗಿ ಕಳೆದ ರಾತ್ರಿಯಿಂದ ಮಳೆ ಬರ್ತಾ ಇದೆ ಅಂತ ಹೇಳಲಾಗ್ತಿದೆ. ಈ ಭಾಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಮಳೆ ಆಯಿತು, ಯಾವಾಗ ಇಷ್ಟು ಪ್ರಮಾಣದಲ್ಲಿ ನೀರು ಏರಿಕೆ ಆಗ್ತಿದೆ ಸರ್? ಇದು ಮೇಲ್ಕಡೆ ಸ್ವಲ್ಪ ಮಳೆ ಆಗಿದೆ ಜಾಸ್ತಿ, ಅದಕ್ಕೆ ಇಷ್ಟು ಇಲ್ಲಿ ಅಷ್ಟು ಮಳೆ ಆಗಿಲ್ಲ. ಇಲ್ಲಿಂದ ಮೇಲ್ಕಡೆ ಸ್ವಲ್ಪ ಮಳೆ ಜಾಸ್ತಿ ಆದ್ದರಿಂದ ಇಲ್ಲಿಂದ ನೀರು ಸ್ವಲ್ಪ ಜಾಸ್ತಿ